ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ಆಶ್ರಮ ಸಾಗರ ಶಾಂತ ರಸ ಪೂರನ ಪಾವನ ಪಾಥು ಸೇನ ಮನಹು ಕರುಣಾ ಸಹಿತ लिये जाहि रघुनाथो बोर अति ज्ञान बिराग करारे बचन ससोक मिलत नद नारे सोच उसास समीर तरंगा धीरज तट तरुबर कर भंगा विषम विषाद तोरावती धारा भय भ्रम भंवर अभर्त अपारा केवट बुध विद्या बड़ी नावा सखही न खेई एक नहीं आवा बनचर कोल किरात बिचारे थके बिलोकी पथिक ही हारे आश्रम उदधि मिली जब जाई मनहु उठेवु अंबुधि अकुलाई शोक बिलक दोवु राज समाजा रहा न ज्ञानु न धीरजु लाजा भूप रूप गुणशील सराही ರೋವಹಿ ಸೋಕ್ ಸಿಂಧು ಅವಗಾಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜನಕ ಮಹಾರಾಜ ಬರ್ತಾ ಇರುವಂಥ ವಿಷಯವನ್ನು ತಿಳಿದು ಅವರನ್ನೆಲ್ಲ ಸ್ವಾಗತ ಮಾಡಿ ರಾಮ ಏನು ಮಾಡ್ದ, ತನ್ನ ತಮ್ಮಂದಿರ ಸಹಿತ ಅವರನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಇಲ್ಲಿ ತುಳಸಿದಾಸರು ತುಂಬ ವಿಶೇಷವಾದ ಉಪಮಾನವನ್ನು ಕೊಡ್ತಾ ಇದ್ದಾರೆ, ಹೋಲಿಕೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಶ್ರೀರಾಮನ ಆಶ್ರಮ ಏನು ಅಂತಂದರೆ ಶಾಂತ ರಸರೂಪಿ ಪವಿತ್ರ ಜಲದಿಂದ ತುಂಬಿರುವಂಥ ಒಂದು ವಿಶಾಲವಾದಂಥ ಸಮುದ್ರ. ಅದು ಉಪ್ಪು ನೀರಿನ ಸಮುದ್ರನೂ ಅಲ್ಲ, ಬೇರೆ ಏನೂ ಅಲ್ಲ, ಶಾಂತ ರಸದ ಒಂದು ವಿಶಾಲ ಸಮುದ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಹತ್ರ ಇದ್ದಾಗ ಶಾಂತವಾಗಿರುತ್ತೆ ನಮ್ಮ ಮನಸ್ಸು. ಈಗ ನಮ್ಮ ಹೃದಯವನ್ನು ಭಗವಂತ ಇರುವಂಥ ಒಂದು ಆಶ್ರಮ, ಒಂದು ಸ್ಥಾನ ಅಂತ ತಿಳ್ಕೊಂಡಾಗ ಅದು ಹೇಗಿರುತ್ತೆ, ಶಾಂತವಾಗಿರುತ್ತೆ. ಅದಕ್ಕೆ ನಮ್ಮ ಹೃದಯದಲ್ಲಿ ಭಗವಂತ ಬಂದು ನೆಲೆಸಬೇಕು. ಅದಕ್ಕೆ ನಾವು ತಯಾರಿಗಳನ್ನು ಮಾಡ್ಕೋಬೇಕು. ನಮ್ಮ ಹೃದಯ ಪರಿಶುದ್ಧವಾಗ್ತಾ ಇದ್ದಂಗೆ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ತಾನೆ, ಆಯಿತಾ. ಇಲ್ಲಿ ಆ ಆಶ್ರಮವನ್ನು ಶಾಂತರಸದಿಂದ ತುಂಬಿರುವಂಥ ನೀರಿಗೆ, ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಆಮೇಲೆ ಜನಕನ ಪರಿವಾರ ಇದೆಯಲ್ಲ, ಇದು ಕರುಣಾರಸ ವಾಹಿನಿ. ಅಂದರೆ ಕರುಣೆ ಅನ್ನುವಂಥ ರಸ ಹರ್ಕೊಂಡು ಬರ್ತಾ ಇದೆ. ಅದನ್ನು ಆಶ್ರಮ ಸಾಗರದಲ್ಲಿ ಸೇರಿಸೋದಕ್ಕೋಸ್ಕರ ಶ್ರೀರಾಮ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಕರುಣಾ ನದಿಗೆ ನೆರೆ ಬಂದು ಜ್ಞಾನ ವೈರಾಗ್ಯ ಅನ್ನುವಂಥ ಎರಡು ದಳಗಳನ್ನು ಮುಳುಗ್ತಾ ಇದೆ. ನೋಡಿ, ಜನಕನ ಪರಿವಾರ ಕರುಣಾ ನದಿ ಆದರೆ ಅಲ್ಲಿ ಜ್ಞಾನ ವೈರಾಗ್ಯ ಎಲ್ಲ ಹೋಗ್ತಾ ಇದೆ. ಅಂದರೆ ತಿಳುವಳಿಕೆನೂ ಇದೆ, ವೈರಾಗ್ಯನೂ ಇದೆ. ಆದರೆ ಇಲ್ಲಿ ಭಗವಂತನ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬಂದಿದೆ. ಅದರಿಂದ ಹೇಳ್ತಾ ಇದ್ದಾರೆ, ಈ ದಡಗಳನ್ನು ಕೂಡ ಮುಳುಗಿಸ್ತಾ ಇದೆ. ಶೋಕದಿಂದ ತುಂಬಿರುವಂತಹ ವಚನಗಳಿದೆಯಲ್ಲ, ಅಂದರೆ ಈಗ ಜನಗಳು ಬೇಕಾದಷ್ಟು ರೀತಿ ಮಾತಾಡ್ಕೊಳ್ತಾ ಇದ್ದಾರೆ, ಅದೆಲ್ಲ ನದನಾಲೆಗಳು. ಅಂದರೆ ಜನರ ಮಾತುಗಳೇ ನಾಲೆಗಳು. ಇವು ಕೂಡ ಇದೇ ನದಿಗೆ ಬಂದು ಸೇರಿಕೊಳ್ತಾ ಇದೆ. ಚಿಂತೆಯ ನಿಟ್ಟಿಸುರು ಅನ್ನುವಂತಹ ಗಾಳಿಯಿಂದ ಏಳುವಂಥ ತರಂಗಗಳು, ಅಂದರೆ ಚಿಂತೆಯನ್ನು ತರಂಗಕ್ಕೆ ಹೋಲಿಸ್ತಾ ಇದ್ದಾರೆ. ಅದು ಮೇಲೆ ಬರ್ತಾ ಇದೆ, ಕೆಳಗಡೆ ಹೋಗುತ್ತೆ, ಅಂದರೆ ಬೇಳು ಏಳು ಇರುತ್ತಲ್ವ ತರಂಗಗಳಲ್ಲಿ, ಆ ರೀತಿ ಅದು. ಮತ್ತು ದಡದಲ್ಲಿದ್ದು ಧೈರ್ಯ ಅನ್ನುವಂತಹ ವೃಕ್ಷಗಳನ್ನೇ ಅದು ಉರುಳಿಸ್ತಾ ಇದೆ. ಅಂದರೆ ಅವರ ಮನಸ್ಸಲ್ಲಿ ಆ ತರಂಗಗಳು ಏಳ್ತಾ ಅವರು ದಡದಲ್ಲಿ ನಿಂತಿದ್ರು ಕೂಡ ಅವರಲ್ಲಿರುವಂಥ ಧೈರ್ಯವನ್ನು ಅದು ಉರುಳಿಸ್ತಾ ಇದೆ. ವಿಷಾಮ ವಿಷಾದ ಅನ್ನುವಂತಹ ನದಿಯ ವೇಗವಾದಂತಹ ಪ್ರವಾಹ, ಭಯ ಭ್ರಮೆಗಳೇ ಅದರಲ್ಲಿರುವಂಥ ಅಸಂಖ್ಯವಾದಂತಹ ಸುಳಿಗಳು. ನೋಡಿ, ಒಂದೊಂದಕ್ಕೂ ಒಂದೊಂದನ್ನು ಹೋಲಿಕೆ ಕೊಟ್ಟಿದ್ದಾರೆ. ಈಗ ವಿಷಾಮ ವಿಷಾದ ಇದನ್ನು ಆ ವೇಗವಾದಂತಹ ಪ್ರವಾಹಕ್ಕೆ ಹೋಲಿಸಿದ್ದಾರೆ. ಭಯ ಮತ್ತು ಭ್ರಮೆಗಳನ್ನು ಸುಳಿಗಳಿಗೆ ಹೋಲಿಸಿದ್ದಾರೆ. ವಿದ್ವಾಂಸರಿದಾರಲ್ಲ, ಅವರೇ ಇಲ್ಲಿಯ ಅಂಬಿಗರು. ಅಂದರೆ ನಮ್ಮನ್ನು ಸೇಫಾಗಿ ಪಾರು ಮಾಡುವಂಥವ್ರು ಯಾರು ಅಂತಂದರೆ ವಿದ್ವಾಂಸರು. ವಿದ್ಯೆನೇ ಅದರ ಒಂದು ದೊಡ್ಡ ನಾವೆ. ವಿದ್ಯೆಯಲ್ಲಿ ಕೂತ್ಕೊಂಡಾಗ ವಿದ್ವಾಂಸರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಅವರ ಕೈಯಿಂದ ಆ ನಾವೆಯನ್ನು ನಡೆಸೋದಕ್ಕಾಗೋದಿಲ್ಲ. ಅಂದರೆ ಅರ್ಥ ಏನು? ವಿದ್ವಾಂಸರು ಅಂತಂದರೆ ಜ್ಞಾನವನ್ನು ತಿಳ್ಕೊಂಡಿರುವಂಥವ್ರು. ವಿದ್ಯೆ ಅನ್ನೋದು ಒಂದು ದೋಣಿ, ನಮ್ಮನ್ನು ಕರ್ಕೊಂಡು ಹೋಗೋರೆ ಅವರು. ಆದರೆ
ಆ ನಾವೆಯನ್ನು ಅವರಿಗೆ ನಡೆಸೋದಕ್ಕೆ ಆಗೋದಿಲ್ಲ. ಅಂದರೆ ಅರ್ಥ ಏನು, ಅವರ ವಿದ್ಯೆ ಕೂಡ ಇಲ್ಲಿ ನಿರುಪಯೋಗವಾಗ್ತಾ ಇದೆ, ಕೆಲಸಕ್ಕೆ ಬರ್ತಾ ಇಲ್ಲ. ಅದನ್ನು ನಡೆಸುವಂಥ ಉಪಾಯ ಯಾರಿಗೂ ಗೊತ್ತಿಲ್ಲ. ವನಚರರಾದಂತಹ ಕೋಲರು, ಕಿರಾತಕರು ಅವರೆಲ್ಲರೂ ಕೂಡ ಇದರಲ್ಲಿ ಕೂತಿರುವಂಥ ಪ್ರಯಾಣಿಗರು. ಅವರು ಈ ದಿನ ಪ್ರವಾಹವನ್ನು ನೋಡಿ ಮಾನಸಿಕವಾಗಿ ಅವರೆಲ್ಲರೂ ಕೂಡ ಸ್ತಬ್ಧರಾಗೋಗಿದ್ದಾರೆ. ಈ ಕರುಣಾನಿಧಿಯ ಆಶ್ರಮ ಸಮುದ್ರವನ್ನು ಸೇರಿದಾಗ ಆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗೋಗುತ್ತೆ. ಅಂದರೆ ಕರುಣೆ ಅನ್ನುವಂತಹ ನದಿ ಸಮುದ್ರವನ್ನು ಸೇರೋದಕ್ಕೆ ಬರ್ತಾ ಇದೆಯಲ್ಲ, ಅದನ್ನು ನೋಡಿ ಎಲ್ಲರೂ ಕೂಡ ವಿದ್ವಾಂಸರು ಕರ್ಕೊಂಡು ಹೋಗ್ತಾ ಇದ್ದಂತಹ ದೋಣಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಂತಹ ಕೋಲ, ಕಿರಾತಕರು ಇವರೆಲ್ಲ ಪ್ರಯಾಣಿಗರಲ್ವ, ಅವರೆಲ್ಲ ಇದನ್ನು ನೋಡಿ ಸ್ತಬ್ಧರಾಗೋಗಿದ್ದಾರೆ. ಅವ್ರಿಗೆ ಮಾತೇ ಹೊರಡ್ತಾ ಇಲ್ಲ. ಅಂದರೆ ಕರುಣಾನದಿ ಆಶ್ರಮ ಅನ್ನುವಂಥ ಸಮುದ್ರವನ್ನು ಸೇರಿದಾಗ ಆ ಸಮುದ್ರ ಪ್ರಕ್ಷುಬ್ಧವಾಗುತ್ತೆ. ಎರಡೂ ರಾಜ ಸಮಾಜಗಳು ಕೂಡ ಶೋಕದಿಂದ ವ್ಯಾಕುಲಿತರಾಗ್ತಾರೆ. ಅಂದರೆ ಇಲ್ಲಿ ದಶರಥ ಮಹಾರಾಜನನ್ನು ಕಳ್ಕೊಂಡಿದ್ದಾರಲ್ವಾ, ಆ ನೋವು ಇಬ್ಬರಿಗೂ ಇದೆ, ಎರಡೂ ಸಮಾಜದವ್ರಿಗೂ ಇದೆ. ಯಾರು, ಮಿಥಿಲೆಯವ್ರಿಗೂ ಇದೆ ಮತ್ತು ಅಯೋಧ್ಯದವ್ರಿಗೂ ಇದೆ. ಸೊ ಇಬ್ಬರು ಸೇರ್ತಾ ಇದ್ದಾರೆ. ಅದರಿಂದ ಈಗ ಆ ದುಃಖ ಹೊರಹೊಮ್ಮುತ್ತಾ ಇದೆ. ಎಲ್ಲರ ಜ್ಞಾನ, ಮಾನ, ಧೈರ್ಯ ಎಲ್ಲವೂ ಕೂಡ ಉದುಗಿ ಹೋಗುತ್ತೆ. ಅಂದರೆ ಹೇಗೆ ನಡ್ಕೋಬೇಕು, ಈಗ ರಾಜರು ಸಂಧಿಸಿದಾಗ ಕೆಲವೊಂದು ಆಚಾರ ವಿಚಾರಗಳೆಲ್ಲ ಇರುತ್ತೆ. ಆದರೆ ಇಲ್ಲಿ ಎಲ್ಲವನ್ನೂ ಕೂಡ ಅವ್ರು ಮರ್ತು ಹೋಗಿದ್ದಾರೆ. ಅವರ ಜ್ಞಾನನೂ ಅಲ್ಲಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ಅವರ ಮಾನ, ಅಂದರೆ ಈಗ ನಾವು ಈ ರೀತಿ ನಡ್ಕೊಂಡ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೋ ಅದ್ರ ಬಗ್ಗೆನೂ ಯೋಚನೆ ಇಲ್ಲ, ಧೈರ್ಯನೂ ಇಲ್ಲ, ಎಲ್ಲವೂ ಕೂಡ ಉದುಗಿ ಹೋಗಿದೆ. ದಶರಥ ಮಹಾರಾಜರ ರೂಪ, ಗುಣ, ಶೀಲಗಳನ್ನು, ಅಂದರೆ ಅವನು ಎಂಥ ಗುಣವಂತ, ಅವನು ಯಾವ ರೀತಿಯೆಲ್ಲ ಅವನು ನಡ್ಕೊಳ್ತಾ ಇದ್ದ, ಅವನ ಜೀವನವನ್ನು ನೆನೆಸ್ಕೊಂಡು ಅವರೆಲ್ಲರೂ ಕೂಡ ಶೋಕ ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ. ನೋಡಿ, ಅವರೆಲ್ಲ ಆ ರೀತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ದಶರಥ ಮಹಾರಾಜನಂತ ಒಬ್ಬ ಒಳ್ಳೆ ರಾಜನನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಕಾರಣದಿಂದ ಅವ್ರಿಗವರೇ ಮಾತಾಡಿಕೊಂಡು ಮತ್ತು ಆ ದಶರಥ ಮಹಾರಾಜನ ಗುಣಗಳನ್ನು ನೆನಪಿಸ್ಕೊಳ್ತಾ ಅವರೆಲ್ಲರೂ ಕೂಡ ಶೋಕ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.